ದೇವರ ವಚನಕ್ಕೆ ಹೋಗೋಣ. ದೇವರೇ, ಮತ್ತೊಂದು ದಿನ ನಮ್ಮ ಜೀವನದಲ್ಲಿ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲೂ ಕೂಡ ಸ್ವಾಮಿ, ನಾವು ಈ ವಚನಗಳನ್ನು ಅಧ್ಯಯನ ಮಾಡ್ಬೇಕಾದ್ರೆ ನಿಮ್ಮ ಪವಿತ್ರ ಆತ್ಮದಿಂದ ತುಂಬಿ ನಾವು ಏನ್ ಕಾರ್ಯಗಳು ಕಲ್ತ್ಕೋಬೇಕು ಸ್ವಾಮಿ, ಆ ಕಾರ್ಯಗಳನ್ನ ತಿಳಿಸಿ ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ರಾಜ, ನಿಮ್ಮ ವಚನಕ್ಕೆ ಅನುಸಾರವಾಗಿ ನಾವು ಜೀವಿಸಲು, ನಿಮ್ಮ ಚಿತ್ತವನ್ನು ಮಾಡಲು ನಮಗೆ ರಾಜ ಬಲವನ್ನು, ಶಕ್ತಿಯನ್ನು ಆತ್ಮದಿಂದ ತುಂಬಿಕೊಡಿ. ಆಶೀರ್ವದಿಸಿ ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ. ಇವತ್ತು ಸ್ವಲ್ಪ ವಿಷಯಗಳು ನೋಡೋಣ. ಜ್ಞಾನೋಕ್ತಿಗಳು ನಾವು ನೋಡಿದ್ರೆ ಇದರಲ್ಲಿ ತುಂಬಾ ವಿಷಯಗಳು, ಈ ಜೀವನದ ಬಗ್ಗೆ ಎಷ್ಟೊಂದು ಕಾರ್ಯಗಳು ಬರ್ದಿದೆ. ಅದು ಎಷ್ಟೋ ವರ್ಷಗಳ ಹಿಂದೆ, ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆ ಬರ್ದಿದ್ರು ಕೂಡ ಇವತ್ತು ಕೂಡ ಈ ಕಾರ್ಯಗಳು ನಮಗೆ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಎಷ್ಟೋ ಉಪಯೋಗ ಆಗತ್ತೆ. ಇದು ಬಂದು ಯಂಗ್ಸ್ಟರ್ಸ್ಗೆ ಏನಂತಾರೆ, ಯವನಸ್ಥರಿಗೆ ಏನಂತಾರೆ ಅಂದ್ರೆ, ನಮ್ಮ ತುಂಬಾ ಕಾರ್ಯಗಳು ಯವನಸ್ಥರಿಗೆ ಹೇಗೆ ಈ ಲೋಕದಲ್ಲಿ ನಡಿಬೇಕು ಅಂತ ಒಂದು ಕಾರ್ಯಗಳನ್ನ ಸಾಲೋಮೋನ್ ಇದು ಜ್ಞಾನೋಕ್ತಿಗಳಲ್ಲಿ ಬರ್ತಿದ್ದಾರೆ. ಇವತ್ತು ಕೂಡ 15ನೇ ಅಧ್ಯಾಯದಲ್ಲಿ ಎಲ್ಲ ವಚನಗಳು ಆಕ್ಚುಲ್ ಆಗಿ ಎಲ್ಲ ಜ್ಞಾನೋಕ್ತಿಗಳಲ್ಲಿರೋ ಎಲ್ಲ ವಚನನೂ ಎಷ್ಟೊಂದು ಕಾರ್ಯಗಳು ಅದ್ರ ಬಗ್ಗೆ ಮಾತಾಡ್ಬೋದು. ಆದ್ರೆ ಇವತ್ತು ಒಂದು 8 ಪಾಯಿಂಟ್ಸ್ ಮಾಡಿ ಅದರಲ್ಲಿ ಈ ಯಾವ್ಯಾವ ವಚನ ರೆಲೆವೆಂಟ್ ಆಗಿದೆ ಅದನ್ನ ತಗೊಂಡಿದೀವಿ. ಫಸ್ಟ್ ಬಂದು ಪದಗಳ ಶಕ್ತಿ. ನಾವು ಬಂದು ಪವರ್ ಆಫ್ ವರ್ಡ್ಸ್. ನಾವು ಮಾತಾಡ್ತೀವಲ್ಲ, ಆ ಮಾತಿಗೆ ಬಂದು ಒಂದು ಶಕ್ತಿ ಇದೆ. ಯಾಕಂದ್ರೆ ನಾವು ಮಾತಾಡ್ಬೇಕಾದ್ರೆ ಒಬ್ಬರನ್ನ ನಾವು ಮಾತಿನಿಂದ ಕೆಟ್ಟಬಹುದು, ಇಲ್ಲಾಂದ್ರೆ ಅವ್ರನ್ನ ನಾಶನೂ ಮಾಡ್ಬೋದು. ಅದ್ರ ಬಗ್ಗೆ ಒಂದನೇ ವಚನ ನೋಡಿದ್ರೆ, ಮೃದುವಾದ ಪ್ರತ್ಯುತ್ತರವು ಸಿಟ್ಟನಾರಿಸುವುದು, ಬಿರುನುಡಿಯು ಸಿಟ್ಟನೇರಿಸುವುದು. ಟ್ರಾಫಿಕ್ ಅಲ್ಲಿ ನೋಡ್ಬೋದು. ಟ್ರಾಫಿಕ್ ಅಲ್ಲಿ ನೋಡಿದಾಗ ಕೆಲವು ಟೈಮ್ ಯಾವ್ದಾದ್ರು ಗಾಡಿ ನಮ್ಗೆ ತಪ್ಪಾಗಿ ಬಂದ್ಬಿಟ್ರೆ ಒಬ್ರು ಸಿಟ್ಟಾಗ್ತಾರೆ. ಫಸ್ಟ್ ಅವ್ರು ಬೈಯದ್ ನೋಡ್ಬಿಟ್ಟು ಇವನ್ ಏನ್ ಮಾಡ್ಬಿಡ್ತಾನೆ, ನಂದು ತಪ್ಪಿಲ್ಲ ಅಂತ ಇವರು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಚಿಕ್ಕ ವಿಷಯವಾಗಿ ಮುಗಿಯೋ ಇದು ಬಂದು ಕೆಲವು ಟೈಮ್ ದೊಡ್ಡದಾಗಿ ಅದು ಅಲ್ಲಿ ಹೊಡೆದಾಟ ಆಡಿ ಮತ್ತೆ ಕೊಲೆ ಕೂಡ ಮಾಡ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗೋ ತರ ಆಗ್ಬಿಡುತ್ತೆ. ಅದೇನಕ್ಕೆ ಆ ತರ ಶುರು ಆಯ್ತು ಅಂತ ನೋಡಿದ್ರೆ, ಆ ಶಬ್ದಗಳಿಂದ. ಅವ್ರು ಬಂದು ಏನ್ ಮಾಡಿರ್ತಾರೆ, ಸಾರಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಹಂಗ್ ಹೋಗ್ಬಿಟ್ಟಿದ್ರೆ ಏನಿಲ್ಲ. ಆದ್ರೆ ನಾನ್ ದೊಡ್ಡವನು ಅಂತ ತೋರ್ಸ್ಕೊಳಕ್ಕೆ ಕೆಲವ್ರು ಏನ್ ಮಾಡ್ತಾರೆ, ಸಿಟ್ಟಿಂದ ಮಾತಾಡೋದು, ಒಂದು ಹಾರ್ಶ್ ಆಗಿ ಮಾತಾಡೋದು. ಅದ್ ಮಾತಾಡಿದ್ರಾಗ ಆ ಜಗಳ ಬಂದು ಕಮ್ಮಿ ಆಗಲ್ಲ, ಅದೊಂದು ದೊಡ್ಡದಾಗಿ ಬೇರೆ ತರ ಮುಗ್ಬಿಡತ್ತೆ. ಆದ್ರೆ ಇಲ್ಲಿ ವಚನ ಹೇಳಂತೆ, ಮೃದುವಾದ ನಾವು ಆನ್ಸರ್ ಕೊಟ್ರೆ, ಒಂದು ಉತ್ತರ ಕೊಟ್ರೆ, ಅವ್ರು ಕೋಪದಲ್ಲಿರೋರು ಕೂಡ ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಶಾಂತಿಯಾಗಿ ಆಗ್ಬಿಡ್ತಾರೆ. ನಮ್ಮ ಕುಟುಂಬದಲ್ಲೂ ನೋಡ್ಬೋದು ಅಲ್ಲ, ಗಂಡ ಹೆಂಡ್ತಿ ಮಧ್ಯದಲ್ಲಿ ಚಿಕ್ಕದಾಗಿ ಏನಾದ್ರು ಸ್ಟಾರ್ಟ್ ಆಗತ್ತೆ. ಕೆಲವು ಟೈಮ್ ಸೈಲೆಂಟ್ ಆಗಿದ್ರೇನೆ ಆ ಕಾರ್ಯ ಬಂದು ಅಲ್ಲಿ ಸಾಲ್ವ್ ಆಗ್ಬಿಡತ್ತೆ. ಆದ್ರೆ ನಾವು ಕೋಪದಿಂದ ಮಾತಾಡ್ಬೇಕಾದ್ರೆ, ಹಾರ್ಶ್ ಆಗಿ ಮಾತಾಡ್ಬೇಕಾದ್ರೆ, ಇಲ್ಲ ಬೈಬೇಕಾದ್ರೆ ಅದೇನಾಗ್ಬಿಡತ್ತೆ, ಆ ವಿಷಯಗಳು ದೊಡ್ಡದಾಗ್ಬಿಡುತ್ತೆ. ಎಷ್ಟೊಂದು ಕಾರ್ಯಗಳು ನಾವು ಉತ್ತರ ಕೊಡ್ಬೇಕಾದ್ರೆ ನಾವು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ಆತ್ಮದಿಂದ ತುಂಬಿ ದೇವರ ಹತ್ರ ಕೇಳ್ಬಿಟ್ಟು ಆ ಕಾರ್ಯಗಳಿಗೆ ಉತ್ತರ ಕೊಟ್ರೆ ಅದು ಒಂದು ಜ್ಞಾನವಾದ ಉತ್ತರವಾಗಿದೆ. ವಚನದಲ್ಲಿ ನಾವು ನೋಡ್ಬೇಕಾದ್ರೆ ವರ್ಡ್ಸ್ ಅನ್ನೋ ನಾವು ಮಾತಾಡ್ತೀವಲ್ಲ, ಅದು ನಾಲ್ಗೆಗ ಒಂದು ಕತ್ತಿ ರೂಪದಲ್ಲಿ, ಇಲ್ಲಾಂದ್ರೆ ಒಂದು ಬಾಣದ ರೂಪದಲ್ಲಿ, ಬೆಂಕಿಯ ರೂಪದಲ್ಲಿ ವಿವರಿಸಿದೆ. ಯಾಕೋಬ 3:5 ನಾವು ನೋಡಿದಾಗ, ಒಂದು ಚಿಕ್ಕ ಬೆಂಕಿ ಬಂದು ಹೇಗೆ ಒಂದು ದೊಡ್ಡ ಅರಣ್ಯವನ್ನೇ ನಾಶ ಮಾಡಕ್ಕೆ ಒಂದು ಶಕ್ತಿ ಇದೆ, ನಮ್ಮ ನಾಲ್ಗೆಗೆ ಆ ತರ ಶಕ್ತಿ ಇದೆ ಅಂತ. ಒಂದು ಬೆಂಕಿಗೆ ಹೆಂಗೆ ಒಂದು ಶಕ್ತಿ ಇದೆಯೋ ಅದೇ ರೀತಿ ನಮ್ಮ ನಾಲ್ಗೆಗೆ ಕೂಡ ಶಕ್ತಿ ಇದೆ. ಅದನ್ನ ನಾವೇನ್ ಮಾಡ್ಬೋದು, ಬೇರೆಯವ್ರನ್ನ ನಾಶ ಮಾಡಕ್ ಕೂಡ ಯೂಸ್ ಮಾಡ್ಬೋದು. ಕೀರ್ತನೆ 140 ನಾವು ಒಂದು ನಾಲ್ಗೆ ವಿಷ ಇದೆಯಲ್ಲ, ಸರ್ಪದ ವಿಷಕ್ಕೆ ಕಂಪೇರ್ ಮಾಡಿದ್ದಾರೆ. ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ಬೇಕು. ಬೈಬಲ್ ಅಲ್ಲಿ ಬರ್ದಿದೆ, ಒಂದೊಂದು ಮಾತುಗಳಿಗೂ ನಾವೇನ್ ಮಾಡ್ಬೇಕು, ಲೆಕ್ಕ ಕೊಡ್ಬೇಕು ಅಂತ ವಚನ ಹೇಳುತ್ತೆ. ಅದಕ್ಕೆ ನಾವು ಜ್ಞಾನದಿಂದ
ಮಾತಾಡ್ಬೇಕು, ಯಾವಾಗ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಯಾವಾಗ ಸೈಲೆಂಟ್ ಆಗಿರ್ಬೇಕು, ಎಲ್ಲ ನಮ್ಗೆ ಗೊತ್ತಿರ್ಬೇಕು. ಯೇಸು ಕ್ರಿಸ್ತರು ಬಂದು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ಅವ್ರಿಗೆ ಎಷ್ಟೊಂದು ಜನರು ವಿಧ ವಿಧವಾಗಿ ಮಾತಾಡ್ಬೇಕಾದ್ರೆ ಅವ್ರು ಕೆಲವರ ಹತ್ರ ಉತ್ತರ ಕೊಡ್ತಾರೆ, ಕೆಲವ್ರಿಗೆ ಉತ್ತರ ಕೊಡಲ್ಲ, ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತಾರೆ. ಕೆಲವ್ರಿಗೆ ಬಂದು ಆನ್ಸರೇ ಹೇಳಲ್ಲ, ಸೈಲೆಂಟ್ ಆಗೇ ಇರ್ತಾರೆ. ಕೆಲವ್ರಿಗೆ ಬಂದು ಆಮೇಲೆ ಬಂದು ಆನ್ಸರ್ ಹೇಳ್ತಾರೆ. ಅದೇ ರೀತಿ ನಾವು ಆತ್ಮದಿಂದ ತುಂಬಿರೋ ಒಂದು ಮನುಷ್ಯ ಬಂದು ಸಿಟ್ಟಿನಿಂದ ಯಾವಾಗ್ಲೂ ಉತ್ತರ ಕೊಡಲ್ಲ. ಆದ್ರೆ ಅವನೇನ್ ಮಾಡ್ತಾನೆ, ದೇವ್ರ ಆತ್ಮನ ಕೇಳಿ ಆತ್ಮ ಹೇಳೋದಂತೆ ಏನ್ ಮಾಡ್ತಾನೆ, ಅವನು ನಡೀತಾನೆ. ಕೆಲವ್ರು ಬಂದು ಈ ಫಿಸಿಕಲ್ ಆಗಿ ಹರ್ಟ್ ಮಾಡ್ಬಿಟ್ರೆ, ಯಾರಾದ್ರು ಹೊಡೆದ್ಬಿಟ್ರೆ ಅವ್ರಿಗೆ ಬಂದು ಆ ಗಾಯ ಬಂದು ಆರೋಗತ್ತೆ. ಆದ್ರೆ ಮಾತಿನಿಂದ ಕೆಲವ್ರು ಬಂದು ಗಾಯ ಮಾಡ್ಬಿಟ್ರೆ ಅದು ಅವ್ರ ಸಾಯ ತನಕ ಅವ್ರಿಗೆ ಏನಾಗಲ್ಲ, ಅದು ಕೆಲವ್ರಿಗೆ ಅದು ಹೋಗೋದಿಲ್ಲ. ಅದಕ್ಕೆ ನಾವು ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾತಾಡ್ಬೇಕು, ಬೇರೆಯವ್ರಿಗೆ ನೋವು ಪಡಿಸಂಗೆ ಮಾತಾಡಬಾರ್ದು. 4ನೇ ವಚನದಲ್ಲಿ ನಾವು ನೋಡಿದಾಗ ಒಂದು ಜೀವ ಕೊಡುವ ಮರವಾಗಿ ಏನಾಗಿರ್ಬೇಕಂತ ನಮ್ಮ ಮಾತುಗಳಿರ್ಬೇಕು. ನಾವು ಬಂದು ನಮ್ಮ ನಾಲ್ಗೆಯಿಂದ ಜೀವನೂ ತಲುಪಿಸ್ಬೋದು, ಇಲ್ಲಾಂದ್ರೆ ಮರಣ ಕೂಡ ತಲುಪಿಸ್ಬೋದು. ಅದಕ್ಕೆ ನಾವು ಒಂದು ಜೀವ ಕೊಡುವ ಮರವಾಗಿ ನಾವೇನು ನಮ್ಮ ಜೀವನ ಇರಬೇಕು. ಹೇಗೆ ಮರ ಬಂದು ಒಂದು ಹಣ್ಣುಗಳನ್ನು ಕೊಡತ್ತೋ, ಇಲ್ಲ ಅಂದ್ರೆ ಒಂದು ಶೇಡ್ ಅವ್ರಿಗೆ ನೆರಳನ್ನು ಕೊಡತ್ತೋ, ಅದೇ ರೀತಿ ನಮ್ಮ ಮಾತುಗಳು ಕೂಡ ಇರಬೇಕು ಅಂತ ಈ 1ನೇ ವಚನ, 4ನೇ ವಚನ, 18ನೇ ವಚನದಲ್ಲಿ ನಾವು ನೋಡ್ತೀವಿ. 2ನೇದು ದೇವರ ಸರ್ವಜ್ಞತೆ. 3ನೇ ವಚನ ನಾವು ನೋಡಿದಾಗ ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು ಇದೆ. ದೇವರು ಬಂದು ಎಲ್ಲಾ ಕಾರ್ಯಗಳನ್ನು ನೋಡ್ತಾರೆ, ಕೆಟ್ಟದನ್ನು ಕೂಡ ನೋಡ್ತಾರೆ, ಒಳ್ಳೇದು ಈ ಲೋಕದಲ್ಲಿ ನಡೆಯೋ ಕಾರ್ಯಗಳು ಎಲ್ಲ ಅವ್ರಿಗೆ ಓಪನ್ ಆಗಿದೆ ಅಂತ ಇಲ್ಲಿ ಹೇಳಿದ್ರು. ಅವ್ರು ಬಂದು ಬರೀ ಮನುಷ್ಯರು ನಡೆಯೋ ಕಾರ್ಯಗಳು ಮಾತ್ರ ನೋಡಲ್ಲ ದೇವರು, ಅವ್ರ ಹೃದಯನ ಕೂಡ ಅವ್ರು ಏನ್ ಆಲೋಚನೆ ಮಾಡ್ತಾರೆ, ಯಾವ ಉದ್ದೇಶದಿಂದ ಕೆಲವು ಕಾರ್ಯಗಳನ್ನ ಮಾಡ್ತಾರೆ, ಅದು ಕೂಡ ದೇವರ ಒಂದು ಸನ್ನಿಧಿಯಲ್ಲಿ ಪ್ರಕಟವಾಗಿದೆ. ಒಂದು ಅವರ ಕಣ್ಣಿಂದ ಯಾವುದು ಮುಚ್ಚಿಡೋದಕ್ಕೆ ನಾವು ಸಾಧ್ಯವಿಲ್ಲ. ಮನುಷ್ಯರ ಹತ್ರದಿಂದ ನಾವು ಅನೇಕ ಕಾರ್ಯಗಳನ್ನ ಮುಚ್ಚಿಡ್ಬೋದು. ಕತ್ತಲೆಯಲ್ಲಿ ಮಾಡಿದ್ರೆ ಗೊತ್ತಾಗಲ್ಲ ಮನುಷ್ಯರಿಗೆ, ಯಾರಿಗೂ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಅಂತ ನಾವು ಅನ್ಕೋಬಹುದು. ಆದ್ರೆ ದೇವ್ರು ಬಂದು ನಾವು ಕತ್ಲೆನಲ್ಲೋ ಇಲ್ಲ ರಾತ್ರಿನಲ್ಲೋ ಬೆಳಗ್ಗೆ ಹಗಲೊತ್ತೋ ಯಾರಿಗೂ ತಿಳಿದೇ ಮಾಡೋ ಎಲ್ಲ ಕಾರ್ಯಗಳು ದೇವ್ರು ಬಂದು ನೋಡ್ತಾ ಇದ್ದಾರೆ. ನಾವು ಬಂದು ದೇವ್ರನ್ನ ಯಾವಾಗ್ಲೂ ಯಾಮಾರ್ಸಕ್ ಆಗಲ್ಲ. ಒಂದು ವಚನ ಏನ್ ಹೇಳತ್ತಂದ್ರೆ ಎಲ್ಲಾ ಕಾರ್ಯಗಳನ್ನು ದೇವರು ಒಂದಿನ ನ್ಯಾಯಕ್ಕೆ ತರ್ತಾರೆ. ಆದ್ರೆ ನಾವು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಾವು ಮನಶಾಂತರ ಹೊಂದಿ ದೇವ್ರನ್ನ ನಿಜವಾಗ್ಲೂ ಮನಶಾಂತರ ಹೊಂದಿ ಅವ್ರನ್ನ ಹುಡುಕ್ಬೇಕಾದ್ರೆ ಆ ಪಾಪ ಕಾರ್ಯಗಳೆಲ್ಲ ದೇವರು ಏನ್ ಮಾಡ್ತಾರೆ, ನಮ್ಮ ಕ್ಷಮಿಸಿ ಇದ್ ಮಾಡ್ತೀವಿ. ಇಲ್ಲಾಂದ್ರೆ ಆ ಕಾರ್ಯಗಳೆಲ್ಲ ಏನ್ ಮಾಡುತ್ತೆ, ಒಂದಿನ ನಮ್ಗೆ ಆ ಜಡ್ಜ್ಮೆಂಟ್ ಅಲ್ಲಿ ಒಂದು ನ್ಯಾಯಾಧೀಶರು, ಒಂದು ಒಳ್ಳೆ ನ್ಯಾಯಾಧೀಶರಾಗಿ ಏನ್ ಮಾಡ್ತಾರೆ, ದೇವರು ಜಡ್ಜ್ ಮಾಡ್ತಾರೆ. ಈ ಲೋಕದಲ್ಲಿ ನಾವು ಅನೇಕ ಕಾರ್ಯಗಳು ಮಾಡ್ಬಿಟ್ಟು ಎಸ್ಕೇಪ್ ಆಗ್ಬಿಡುದು. ಕೆಲವ್ರು ಬಂದು ಎಷ್ಟೊಂದು ಕೆಟ್ಟ ಕಾರ್ಯಗಳನ್ನ ಮಾಡ್ಬಿಟ್ಟು ಅವ್ರು ಒಂದು ಪೊಲೀಸ್ ಹತ್ರ ಸಿಕ್ಕಾಕೊಳ್ಳಲ್ಲ, ಇಲ್ಲಾಂದ್ರೆ ಎಲ್ಲೂ ಯಾರಿಗೂ ಗೊತ್ತಿಲ್ಲದೆ ಬಂದು ಈ ಲೋಕದಲ್ಲಿ ಜೀವಿಸ್ಬಿಟ್ಟು ಮರಣನೂ ಹೊಂದ್ಬಿಡ್ತಾರೆ, ಯಾರಿಗೂ ಗೊತ್ತಿಲ್ಲ ಅನ್ಕೋತಾರೆ. ಆದ್ರೆ ದೇವ್ರು ಬಂದು ಎಲ್ಲ ನೋಡ್ತಾ ಇದ್ದಾರೆ ಅಂತ ವಚನ ಹೇಳಿ ಒಂದಿನ ಕಾರ್ಯಗಳನ್ನ ನ್ಯಾಯಕ್ಕೆ ತರ್ತಾರೆ. ನಮ್ಮ ವಿರೋಧವಾಗಿ ಮಾಡುವ ಒಂದು ದುಷ್ಟ ಕಾರ್ಯಗಳು ಕೂಡ ದೇವ್ರು ಬಂದು ನ್ಯಾಯದಲ್ಲಿ ತರ್ತಾರೆ. ಕೆಲವ್ರು ಬಂದು ಎಷ್ಟೋ ಒಳ್ಳೆ ಕಾರ್ಯಗಳು ಮಾಡ್ತಾರೆ. ಆ ಒಳ್ಳೆ ಕಾರ್ಯಗಳು ಬಂದು ಈ ಲೋಕದಲ್ಲಿ ಯಾರು ಅಪ್ರಿಶಿಯೇಟ್ ಮಾಡಲ್ಲ, ಯಾರು ನೋಡಿರಲ್ಲ, ಅವ್ರಿಗೆ ಬಂದು ಚೆನ್ನಾಗಿ ಮಾಡಿದ್ಯಾ ಅಂತ ಅವ್ರಿಗೆ ಬಹುಮಾನ ಕೊಡೋದಿಲ್ಲ. ಆದ್ರೂ ದೇವ್ರು ಅದನ್ನ ಕೂಡ ನೋಡ್ತಾರೆ. ಅದನ್ನ ಕೂಡ ದೇವ್ರು ಬಂದು ಜಡ್ಜ್ಮೆಂಟ್ ನ್ಯಾಯದ ದಿನದಲ್ಲಿ ಬಹುಮಾನವನ್ನು ಎಲ್ಲರ ಮುಂದೆ ದೇವ್ರು ಕೊಡ್ತಾರೆ ಅಂತ ವಚನ ಹೇಳುತ್ತೆ. ಅದಕ್ಕೆ ನಾವು ಈ ಲೋಕದಲ್ಲಿ ಜೀವಿಸ್ಬೇಕಾದ್ರೆ ನಾವು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀನಿ, ಯಾರು ನನಗೆ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಅಂತ ಅನ್ಕೋಬಾರ್ದು. ಯಾಕಂದ್ರೆ ನಾವು ಒಂದು ಬೆಳಕನ್ನು ನೋಡಿದ್ರೆ, ಒಂದು ಲೈಟ್ ನ ನೋಡಿದ್ರೆ ಅದಕ್ಕೆ ಯಾರು ಅಪ್ರಿಶಿಯೇಟ್ ಮಾಡಲ್ಲ. ಹೋಗ್ಬಿಟ್ಟು ಒಂದು ಬಲ್ಬು ನೀನ್ ಚೆನ್ನಾಗಿ ಉರಿತಾ ಇದೆಯಾ, ನನ್ ಚೆನ್ನಾಗಿ ಬೆಳಕು ಕೊಡ್ತಾ ಇದೆಯಾ ಅಂತ ಯಾರು ಹೇಳಲ್ಲ. ಆದ್ರೆ ಅದ್ರ ಕೆಲಸ ಅದ್ ಮಾಡ್ತಾನೆ ಇರುತ್ತೆ, ಅದಕ್ಕೆ ಬೆಳಕು ಕೊಡ್ತಾನೆ ಇರುತ್ತೆ. ಅದೇ ರೀತಿ ನಮ್ ಜೀವನದಲ್ಲಿ ನಾವು ಬೆಳಕು ಕೊಡ್ತಾನೆ ಇರ್ಬೇಕು. ಅದು ಬಂದು ದೇವ್ರು ನೋಡ್ತಾರೆ, ದೇವ್ರು ಬಂದು ನಮ್ಗೆ ಘನ ಮಾಡ್ತಾರೆ. ಅದು 2ನೇದು. 3ನೇದು ದ ವ್ಯಾಲ್ಯೂ ಆಫ್ ವಿಸ್ಡಮ್, ಬುದ್ಧಿವಂತಿಕೆಯ ಮೂಲ್ಯ. ಒಂದು ಎಷ್ಟೊಂದು ವಚನಗಳು ಬುದ್ಧಿವಂತಿಕೆ ಬಗ್ಗೆ ಈ ನೀತಿ ವಚನದಲ್ಲಿದೆ. ಈ ಲೋಕದಲ್ಲಿ ಇರ್ಬೇಕಾದ್ರೆ ತುಂಬಾ ಒಂದು
ಬುದ್ಧಿವಂತರಾಗಿ ಈ ಲೋಕದಲ್ಲಿ ನಡ್ಕೋಬೇಕು ಅಂತ ದೇವ್ರು ನಮ್ಗೆ ಕಳಿಸ್ತಾರೆ. ಈ ಜ್ಞಾನತಿಗಳಲ್ಲಿ ನಾವು ಹಣಕಾಸಕ್ಕಿಂತ ಬುದ್ಧಿನ ಏನ್ ಮಾಡ್ಬೇಕು, ಸಂಪಾದಿಸ್ಬೇಕು ಅಂತ ಸಾಲಮೋನ್ ಮತ್ತೆ ಮತ್ತೆ ಹೇಳ್ತಾರೆ. ಎಲ್ಲಾ ಅಧ್ಯಾಯಗಳಲ್ಲೂ ಇದನ್ನೇ ಹೇಳ್ತಾರೆ. ನಾವು ಬುದ್ಧಿನ ನಾವೇನ್ ಮಾಡ್ಬೇಕು, ಸಂಪಾದಿಸ್ಬೇಕು. ಅದು ಬಂದು ಏನ್ ಮಾಡತ್ತೆ, ನಾವು ಬುದ್ಧಿ ಜೊತೆಗೆ ನಾವು ದೇವ್ರನ್ನ ಕರೆಕ್ಟ್ ಆಗಿ ಹುಡುಕ್ತಾ ಇದ್ರೆ ನಮ್ಗೆ ಈ ಲೋಕ ಪ್ರಕಾರವಾಗಿ ಕೂಡ ಆಶೀರ್ವಾದ ಸಿಗತ್ತೆ, ಆತ್ಮಿಕವಾಗಿ ಕೂಡ ನಮ್ಗೆ ಆಶೀರ್ವಾದ ಸಿಗತ್ತೆ. ಎಷ್ಟೊಂದು ವಚನಗಳು ಅದ್ರ ಬಗ್ಗೆ ಇದೆ. ಅದಕ್ಕೆ ನಾವು ಬುದ್ಧಿನ ಈ ಲೋಕದಲ್ಲಿ ಹುಡುಕ್ಬೇಕು. ಜ್ಞಾನಗೂ ಬುದ್ಧಿಗೂ ಡಿಫ್ರೆನ್ಸ್ ಇದೆ. ಜ್ಞಾನ ಬಂದು ನಮ್ಗೆ ಎಲ್ಲ ಕಡೆ ಸಿಗತ್ತೆ, ತುಂಬಾ ಕಡೆ ಸಿಗತ್ತೆ. ಅದನ್ನ ಜ್ಞಾನವನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ, ಆ ನಾಲೆಡ್ಜ್ನ ಹೇಗೆ ನಾವು ಯೂಸ್ ಮಾಡ್ತೀವಿ, ಅದೇ ಒಂದು ಬುದ್ಧಿ. 22ನೇ ವಚನದಲ್ಲಿ ನಾವು ನೋಡ್ತೀವಿ, ಅಲ್ಲಿ ತುಂಬಾ ಜನರು ಆಲೋಚನೆ ಕೊಡೋರಿದ್ರೆ ನಮ್ಗೇನಾಗತ್ತಂತೆ, ಸಕ್ಸಸ್ ಬರುತ್ತೆ ಅಂತ ಒಂದು ಇಲ್ಲಿ 22ನೇ ವಚನ. ಯೋಚನೆ ಹೇಳುವವರಿಲ್ಲದೆ ಉದ್ದೇಶಗಳು ನೆರವೇರವು. ಬಹುಮಂದಿ ಆಲೋಚನಾ ಪರಿವುಳ್ಳವಲ್ಲಿ ಇಡರುವರು. ಎಷ್ಟೊಂದು ಜನಗಳು ಆಲೋಚನೆ ನಾವು ಕೇಳಿದಾಗ ಆ ಕಾರ್ಯಗಳು ನಮ್ಗೆ ಏನ್ ಮಾಡುತ್ತೆ, ಇನ್ನೂ ಬುದ್ಧಿ ಕೊಡುತ್ತೆ. ಎಸ್ಪೆಷಲಿ ನಾವು ಆತ್ಮಿಕವಾಗಿರೋ ಒಂದು ಜನರ ಹತ್ರ ನಾವು ಬಂದು ಕೆಲವು ಡಿಸಿಷನ್ ಮಾಡ್ಬೇಕಾದ್ರೆ ಕೆಲವು ಕಾರ್ಯಗಳನ್ನ ಅವ್ರ ಆಲೋಚನೆನ ನಾವು ಕೇಳ್ಬೇಕು. ನನಗೆಲ್ಲ ಗೊತ್ತು ಅಂತ ನಾವೇನ್ ಮಾಡ್ಬೇಕು, ಡಿಸೈಡ್ ಮಾಡ್ಬಾರ್ದು. ಕೆಲವು ಟೈಮ್ ನಾವು ಕೆಲವು ಡಿಸಿಷನ್, ಎಸ್ಪೆಷಲಿ ದೊಡ್ಡ ಡಿಸಿಷನ್ ಎಲ್ಲ ತಗೋಬೇಕಾದ್ರೆ ದೇವ್ರ ಹತ್ರ ಪ್ರಾರ್ಥನೆಯಲ್ಲಿ ಮಾತ್ರ ಅಲ್ಲ, ಆತ್ಮಿಕವಾಗಿರ್ತಾರಲ್ಲ ಬ್ರದರ್ಸ್, ಅವ್ರ ಹತ್ರನೂ ಹೋಗ್ಬಿಟ್ಟು ನಾವೇನ್ ಮಾಡ್ಬೇಕು, ಕೆಲವು ನಾವು ಪಾಸ್ಟರ್ಗಳು ಇಲ್ಲಾಂದ್ರೆ ಆತ್ಮಿಕವಾಗಿ ಬೆಳೆದಿರೋರ ಹತ್ರ ಏನ್ ಮಾಡ್ಬೇಕು, ಈ ವಿಷಯದ ಬಗ್ಗೆ ಅವ್ರೇನ್ ಅನ್ಕೋತಾರೆ, ಅವ್ರೇನ್ ಹೇಳ್ತಾರೆ, ಅದನ್ನ ಕೂಡ ನಾವು ತಿಳ್ಕೋಬೇಕು. ಆದ್ರೆ ಲಾಸ್ಟ್ ಆಗಿ ನಾವು ದೇವ್ರ ಏನ್ ಹೇಳ್ತಾರೋ ಆ ಕಾರ್ಯಗಳನ್ನ ಮಾಡ್ಬೇಕು. ವಿಸ್ಡಮ್ ಈ ಲೋಕದಲ್ಲಿ ಇರ್ಬೇಕಾದ್ರೆ ನಾವು ಬುದ್ಧಿ ಏನ್ ಮಾಡ್ಬೇಕು, ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಆ ಕಾರ್ಯಗಳನ್ನ ನಾವು ನಮ್ ದಿನದಲ್ಲಿ ತುಂಬಾ ಸೇರ್ಸ್ಕೋಬೇಕು. ಹೆಂಗೆ ಬುದ್ಧಿ ಸಿಗತ್ತೆ, ನಾವು ವಚನನ ಓದ್ಬೇಕಾದ್ರೆ ವಚನದಲ್ಲಿ ಇರೋ ತರ ಬುದ್ಧಿ ಬಂದು ಬೇರೆ ಲೋಕದಲ್ಲಿ ಯಾರು ಕೊಡಕ್ ಆಗಲ್ಲ. ಅದಕ್ಕೆ ವಚನನ ಫಸ್ಟ್ ಓದ್ಕೋಬೇಕು. ದೇವ್ರು ಏನ್ ಹೇಳ್ತಾರೆ ಆ ಕಾರ್ಯಗಳನ್ನ ನೋಡ್ಬಿಟ್ಟು ಅದೇ ಒಂದು ನಮ್ಮ ಜೀವನದಲ್ಲಿ ಮೂಲ್ಯವನ್ನು, ಒಂದು ವ್ಯಾಲ್ಯೂನ ಕೊಡುತ್ತೆ. 4ನೇದು ನೀತಿವಂತರು ಮತ್ತೆ ದುಷ್ಟರ ಬಗ್ಗೆ ಕೆಲವು ಕಾರ್ಯಗಳು, ವಚನಗಳಿದೆ. ಇಲ್ಲೇನಂದ್ರೆ ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ. ದುಷ್ಟರ ಯಜ್ಞ ಯೆಹೋವನಿಗೆ ಅಸಹ್ಯ, ಶಿಷ್ಟರ ಭಿನ್ನಪ್ಪ ಆತನಿಗೆ ಒಪ್ಪಿತ. ದೇವ್ರು ಬಂದು ನಾವೇನ್ ಮಾಡ್ತೀವಿ ಅದು ರಿಚುವಲ್ಸ್ ಅಂತಾರಲ್ಲ, ಇಂಗ್ಲಿಷ್ ರಿಚುವಲ್ಸ್ ಅಂತಾರೆ. ಆ ರಿಚುವಲ್ಸ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡಲ್ಲ. ಆದ್ರೆ ನಾವು ಬಂದು ಅವ್ರಿಗೆ ಯಾವ ರೀತಿ ದೇವ್ರ ಹತ್ರ ನಾವು ಸಂಬಂಧ ಇಟ್ಟಿದೀವಿ ಅಂತಾನೆ ಆ ಕಾರ್ಯಗಳನ್ನ ದೇವ್ರು ಬಂದು ಇಷ್ಟಪಡ್ತಾರೆ. ಒಂದು ಪ್ರಾರ್ಥನೆ ಮಾಡೋ ಒಂದು ವ್ಯಕ್ತಿನ ದೇವ್ರು ಬಂದು ಪ್ರೀತಿಸ್ತಾರೆ ಅಂತ ವಚನ ಹೇಳುತ್ತೆ. ಯಾಕಂದ್ರೆ ದೇವ್ರಿಗೆ ಏನ್ ಆಸೆ ಅಂದ್ರೆ ನಮ್ ಜೊತೆ ಸಂಬಂಧ ಇಟ್ಕೋಬೇಕು ಅಂತ. ದೇವ್ರು ಬಂದು ನಮ್ಮ ಹತ್ರ ಒಂದು ಮಾತಾಡ್ಬೇಕು, ಅವ್ರು ನಮ್ಮ ಒಂದು ಕಮ್ಯುನಿಯನ್ ಅಂತಾರಲ್ಲ, ಅವ್ರು ನಮ್ ಜೊತೆ ಮಾತಾಡ್ಬೇಕು, ನಮ್ ಜೊತೆ ಇರ್ಬೇಕು ಅಂತ ಆಸೆ. ಅದಕ್ಕೆ ನಮ್ಮನ್ನ ಸೃಷ್ಟಿ ಮಾಡಿದೆ ದೇವ್ರು. ಅದೇ ಕಾರಣ ಆದಾಮ ಏವಲ್ನ ಏನಕ್ಕೆ ಸೃಷ್ಟಿ ಮಾಡಿದ್ರು, ದೇವ್ರು ಬಂದು ಅವ್ರ ಜೊತೆ ಒಂದು ರಿಲೇಶನ್ಶಿಪ್, ಅವ್ರನ್ನ ಒಂದು ಪ್ರೀತಿನ ಹಂಚ್ಕೊಳ್ಳಕ್ಕೆ, ಆ ಕಾರ್ಯಕ್ಕೋಸ್ಕರ ಸೃಷ್ಟಿ ಮಾಡಿರೋದು ಈ ಲೋಕದಲ್ಲಿ. ಅದನ್ನ ಮರ್ತ್ಬಿಟ್ಟು ನಾವು ಬೇರೆ ಕಾರ್ಯಗಳು ಈ ಲೋಕದಲ್ಲಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಇಂಪಾರ್ಟೆನ್ಸ್ ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರೆ, ಅದು ಬಂದು ನಮ್ಮ ಜೀವನ ಬಂದು ಏನಾಗ್ಬಿಡುತ್ತೆ, ಒಂದು ದೇವ್ರ ಹತ್ರ ದೂರ ಹೋಗ್ಬಿಡುತ್ತೆ. ಅದ್ರ ಫಸ್ಟ್ ನಮ್ ಪ್ರಯಾರಿಟಿ ಏನಿರ್ಬೇಕು ನಮ್ಮ ಜೀವನದಲ್ಲಿ, ದೇವ್ರ ಹತ್ರ ಒಂದು ಸಂಬಂಧ ಇಟ್ಕೊಳ್ಳಿ. ಇಲ್ಲಿ ನಾವು ಬೈಬಲ್ ಅಲ್ಲಿ ಕೂಡ ಸೌಲ್ ಬಗ್ಗೆ ನೋಡ್ತೀವಲ್ಲ, ಅವ್ರು ದೇವರ ವಾಕ್ಯನ ಕೇಳದೆ ಏನ್ ಮಾಡ್ಬಿಡ್ತಾನೆ ಸೌಲು, ಬಲಿ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವ್ರು ಏನ್ ಅನ್ಕೋತಾನೆ, ಬಲಿ ಕೊಡೋದ್ರಿಂದ ದೇವ್ರು ಬಂದು ನಾವು ದೇವ್ರನ್ನ ಸಂತೋಷ ಪಡಿಸ್ಬೋದು ಅಂತ ಅನ್ಕೋತಾನೆ. ಆದ್ರೆ ದೇವ್ರ ಏನಂತಾರೆ, ನನ್ನ ವಚನದಂತೆ ನಡೆಯೋದ್ಕಿಂತ ನಿನ್ ಬಲಿ ಬಂದು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ನಾವು ಐಕ್ಯತೆಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕು. ಅದ್ರ ಬಿಟ್ಬಿಟ್ಟು ನಾವು ಬೇರೆ ಕಾರ್ಯಗಳನ್ನ ಮಾಡಿದ್ರೆ ಅದು ಬಂದು ದೇವರಿಗೆ ಪ್ರಿಯವಾದ ಒಂದು ಕಾರ್ಯವಾಗಿ ಇರಲ್ಲ. 5ನೇ ಕಾರ್ಯ ಒಂದು ಸಂತೋಷ ಮತ್ತು ದುಃಖದ ಬಗ್ಗೆ ಬರ್ತಿದೆ.
ಹರ್ಷ ಹೃದಯದಿಂದ ಹಸನ್ಮುಖ ಒಂದು ಕನ್ನಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನೋವೈದ್ಯತೆಯಿಂದ ಆತ್ಮಭಂಗ. ಎ ಚೇರ್ಫುಲ್ ಹಾರ್ಟ್ ಬ್ರಿಂಗ್ಸ್ ಎ ಜಾಯ್ಫುಲ್ ಹಾರ್ಟ್ ಬ್ರಿಂಗ್ಸ್ ಚೇರ್, ಬ್ರೋಕನ್ ಸ್ಪಿರಿಟ್ ಕ್ರಶಸ್ ದ ಸೋಲ್. ಒಂದು ಹೃದಯದಲ್ಲಿ ಇರೋದು ಬಂದು ಮುಖದಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಒಂದು ಮನುಷ್ಯ ಬಂದು ಹೃದಯದಲ್ಲಿ ಸಂತೋಷವಾಗಿದ್ರೆ ಅವನ ಮುಖದಲ್ಲಿ ಕೂಡ ಸಂತೋಷ, ಒಂದು ಸ್ಮೈಲಿಂಗ್ ಫೇಸ್ ಇರುತ್ತೆ. ಆದ್ರೆ ಹೃದಯದಲ್ಲಿ ದುಃಖವಾಗಿದ್ರೆ ಅವನಿಗೆ ಮುಖದಲ್ಲಿ ಅದು ಕಾಣಿಸ್ಬಿಡತ್ತೆ. ಒಂದು ಅದೇ ರೀತಿ ಒಂದು ಕ್ರೈಸ್ತನಿಗೆ ಎಲ್ಲಿಂದ ಅವನಿಗೆ ಸಂತೋಷ ಸಿಗತ್ತೆ ಅಂದ್ರೆ ದೇವರಲ್ಲಿ ಇರೋದ್ರಿಂದ, ಆ ರಿಲೇಶನ್ಶಿಪ್ ಇಂದ ಸಂತೋಷ ಸಿಗತ್ತೆ. ಆಚೆ ಎಷ್ಟೊಂದು ಕಾರ್ಯಗಳು ನಡೀತಾ ಇರ್ಬೋದು ನಮ್ಮ ಜೀವನದಲ್ಲಿ, ಎಲ್ಲಾರ ಕಾರ್ಯಗಳಲ್ಲೂ ದುಃಖವಾದ ಕಾರ್ಯಗಳು ನಡೀತಾ ಇರತ್ತೆ ಅಲ್ವಾ, ಕಷ್ಟವಾದ ಕಾರ್ಯಗಳು, ಪ್ರಾಬ್ಲಮ್ಸ್ ಎಲ್ಲ ಇರತ್ತೆ, ಎಲ್ಲಾರ ಜೀವನದಲ್ಲೂ ಇದೆ. ಆದ್ರೂ ಕೂಡ ಆ ಕಷ್ಟಗಳ ಮಧ್ಯದಲ್ಲಿ ಕೂಡ, ಆ ದುಃಖಗಳ ಮಧ್ಯದಲ್ಲಿ ಕೂಡ ಒಂದು ಕ್ರೈಸ್ತನು ಸಂತೋಷವಾಗಿರ್ತಾನೆ. ಒಂದು ಪಾಲ್ ಜೀವನನ ನಾವು ನೋಡ್ಬೇಕಾದ್ರೆ ಎಷ್ಟೊಂದು ಕಷ್ಟಗಳು, ನಾವೆಲ್ಲ ಪಾಲ್ ಪಟ್ಟಿರೋ ಕಷ್ಟದಲ್ಲಿ 1% ಕೂಡ ಪಟ್ಟಿಲ್ಲ, ಅನುಭವಿಸಿಲ್ಲ. ಅಂದ್ರೆ ಅಷ್ಟೊಂದು ಕಷ್ಟಗಳ ಮಧ್ಯದಲ್ಲೂ ಕೂಡ ಜೈಲಲ್ಲಿ ಅವ್ರನ್ನ ಹಾಕಿರ್ಬೇಕಾದ್ರೆ, ಆ ಚೈನ್ ಅಲ್ಲೆಲ್ಲ ಕೆಟ್ಟಾಕಿರ್ಬೇಕಾದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಹಾಡೆಲ್ಲ ಅದನ್ನ ನಾವು ಮಾಡ್ತೀವಿ. ಇದೊಂದು ವಿಶೇಷವಾದ ಒಂದು ಸಂತೋಷ, ಹರ್ಷವನ್ನು ಅದು ಯಾರು ಕೊಡ್ತಾರೆ, ದೇವರಿಂದ ಮಾತ್ರನೇ ಕೊಡಕ್ಕೆ ಸಾಧ್ಯ. ಈ ಕಾರ್ಯಗಳು ಒಂದು ಕ್ರೈಸ್ತನು ಬಂದು ಯಾವುದೇ ಪರಿಸ್ಥಿತಿನಲ್ಲಿ ಕೂಡ ಸಂತೋಷವಾಗಿರ್ತಾನೆ. ಅವನ ಹೃದಯದಲ್ಲಿ ಆ ಸಂತೋಷ ಇರುತ್ತೆ. ಆಚೆ ಬೇಕಾದ್ರೆ ಅವನು ತೋರಿಸಿಲ್ಲ ಅಂದ್ರು ಆ ಹೃದಯದಲ್ಲಿ ಒಂದು ಶಾಂತಿ, ಸಂತೋಷ ಬಂದು ಕ್ರೈಸ್ತರಿಗೆ ಇರುತ್ತೆ. ಯಾಕಂದ್ರೆ ಆ ಸಂತೋಷ ಎಲ್ಲಿಂದ ಬರುತ್ತೆ ಅಂದ್ರೆ ದೇವ್ರ ಹತ್ರ ಇಂದ ಬರುತ್ತೆ. 6ನೇ ವಿಷಯ ತಾಳ್ಮೆಯ ಬಗ್ಗೆ, ನಮ್ರತೆಯ ಪ್ರಾಮುಖ್ಯತೆ. ತಾಳ್ಮೆ ಬಗ್ಗೆ ಎಷ್ಟೊಂದು ವಚನಗಳು ದೇವ್ರ ನಮ್ಗೆ ಬರೀತಾರೆ. ಒಂದು ಗರ್ವದಿಂದ ಇರೋರು, ಪ್ರೌಡ್ ಆಗಿರೋರ್ಗೆ, ಹೆಮ್ಮೆಯಿಂದ ಇರೋರಿಗೆ ವಿರೋಧವಾಗಿ ದೇವರಿದ್ದಾರೆ ಅಂತ ವಚನ ಹೇಳುತ್ತೆ. ಆದ್ರೆ ಒಂದು ತಾಳ್ಮೆಯಿಂದ ಇರೋವನಿಗೆ 33ನೇ ವಚನದಲ್ಲಿ ನೋಡ್ಬೇಕಾದ್ರೆ, ಗೌರವಕ್ಕೆ ಮೊದಲು ವಿನಯ. ಒಂದು ವಿನಯತೆ ಇರ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಅವ್ರಿಗೆ ಗೌರವನೂ ಸಿಕ್ಬಿಡತ್ತೆ. ಎಸ್ಪೆಷಲಿ ದೇವರ ಮುಂದೆ ನಾವು ಹೋಗ್ಬೇಕಾದ್ರೆ ವಿನಯತೆಯಿಂದ ಹೋಗ್ಬೇಕು. ದೇವ್ರಿಗೊಂದು ಇಷ್ಟವಾಗಿರುವ ಒಂದು ಗುಣ ಯಾವ್ದಂದ್ರೆ ವಿನಯತೆ, ಹ್ಯುಮಿಲಿಟಿ. ಒಂದು ತಾಳ್ಮೆಯಿಂದ ನಡ್ಕೊಂಡ್ರೆ ದೇವ್ರಿಗೆ ತುಂಬಾ ಇಷ್ಟ. ತಾಳ್ಮೆ ಉಳ್ಳವರಿಗೆ ಇನ್ನ ಅನೇಕ ಬಲವನ್ನು ಕೊಡ್ತಾರೆ, ಒಂದು ಕೃಪೆಯನ್ನು ದೇವ್ರು ಕೊಡ್ತಾರೆ ಅಂತ ವಚನ ಹೇಳುತ್ತೆ. ತಾಳ್ಮೆ ಎಲ್ಲಿರ್ಬೇಕು, ಆಚೆ ನಾವು ಹಾಕೋ ಡ್ರೆಸ್ ಅಲ್ಲೋ ಬೇರೆ ಇದ್ರಲ್ಲೋ ಇಲ್ಲ, ನಮ್ಮ ಹೃದಯದಲ್ಲಿ. ಅದು ಕೂಡ ಹೃದಯದಲ್ಲಿ ದೇವ್ರು ಅನೇಕ ಕಾರ್ಯಗಳನ್ನು ಹೃದಯದಲ್ಲಿ ನೋಡ್ತಾರೆ. ಹೃದಯದಲ್ಲಿ ನಿಜವಾಗ್ಲೂ ಒಂದು ತಾಳ್ಮೆ ಆಗಿದ್ದಾನ ಅಂತ ನೋಡ್ತೀವಿ. ಹೃದಯದಲ್ಲಿ ನಾವು ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ಆ ತರ ಇರ್ಬೇಕಾದ್ರೆ, ಹೃದಯದಲ್ಲಿ ತಾಳ್ಮೆ ಆಗಿರ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ನಮ್ ಕೃಪೆ ಕೊಡ್ತಾರೆ. ಅವ್ರು ನಮ್ನ ಏನ್ ಮಾಡ್ತಾರೆ, ಎತ್ತರಕ್ಕೆ ತಗೊಂಡೋಗ್ತಾರೆ ಅಂತ ವಚನ ಹೇಳುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ವಚನ 25 ಅದ್ರಲ್ಲಿ ಏನ್ ಹಾಕಿದೆ ಅಂದ್ರೆ, ಒಂದು ಗರ್ವವುಳ್ಳವರ ಮನೆಯನ್ನ ದೇವರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕೆಳಗೆ ತಳ್ತಾರೆ. ಆದ್ರೆ ಒಂದು ವಿಧವೆಯ ಬೌಂಡ್ರೀಸ್ ನ ಪ್ರೊಟೆಕ್ಟ್ ಮಾಡ್ತಾರೆ, ವಿಧವೆಗೆ ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಬೈಬಲ್ ಎಷ್ಟು ವಚನಗಳನ್ನ ನಾವು ನೋಡ್ಬೋದು. ದೇವ್ರು ಬಂದು ವಿಧವೆಗಳಿಗೆ, ಅನಾಥರಿಗೆ, ಅವ್ರಿಗೆಲ್ಲ ಒಂದು ತಂದೆಯಾಗಿದ್ದೆ ಏನ್ ಮಾಡ್ತಾರೆ, ಅವ್ರು ನಡೆಸ್ತಾರೆ ಅಂತ ವಚನ ಹೇಳುತ್ತೆ. ಅದಕ್ಕೆ ನಾವು ಬಂದು ಈ ಲೋಕದಲ್ಲಿ ನಡಿಬೇಕಾದ್ರೆ ಯಾವುದೇ ಕಾರ್ಯಗಳನ್ನು ನಮ್ನ ಹೆಮ್ಮೆ ಪಡಿಸ್ಬಿಡ್ಬಾರ್ದು. ಅದು ನಾವು ಎಷ್ಟೋ ಓದಿರ್ಬೋದು, ಎಷ್ಟೋ ಹಣಕಾಸು ಸಂಪಾದನೆ ಮಾಡ್ಬೋದು, ಇಲ್ಲ ಎಷ್ಟೋ ಒಂದು ಅಧಿಕಾರದಲ್ಲಿರ್ಬೋದು. ಯಾವುದೇ ಕಾರ್ಯಗಳು ನಮ್ಮ ತಲೆ ಮೇಲೆ ತಲೆ ಒಳಗೆ ಹೋಗ್ಬಿಡ್ಬಾರ್ದು. ಅದು ಬಂದು ನಮ್ಮ ಹೃದಯನ ಏನ್ ಮಾಡ್ಬೇಕು, ಎಷ್ಟೇ ದೇವ್ರು ನಮ್ಮ ಎತ್ತರಕ್ಕೆ ತಗೊಂಡೋದ್ರು ಕೂಡ ನಾವು ನೆಲದಲ್ಲಿ ನಡಿಬೇಕು. ತಾಳ್ಮೆ ಇದ್ದಾಗ ಅವ್ರೇನ್ ಮಾಡ್ಬಿಡ್ತಾರೆ, ದೇವ್ರು ಬಂದು ನಮ್ನ ಇನ್ನ ಉಪಯೋಗ ಮಾಡ್ತಾರೆ. 7ನೇ ಕಾರ್ಯ, ಸಂಬಂಧಗಳಲ್ಲಿ ಶಾಂತಿ. 16ನೇ ವಚನ, ಕಳವಳದಿಂದ ಕೂಡಿದ ಬಹುಧನಕ್ಕಿಂತಲೂ ಯೆಹೋವನ ಭಯದಿಂದ ಕೂಡಿದ ಅಲ್ಪದಾನ ಲೇಸು. ದೇವರ ಭಯದಿಂದ ನಮ್ಗೆ ಸ್ವಲ್ಪ ಕಾರ್ಯಗಳಿದ್ರು ಕೂಡ
ಅದು ಬಂದು ಎಷ್ಟೊಂದು ಒಂದು ದುಷ್ಟವಾಗಿ ಸಂಪಾದನೆ ಮಾಡಿರೋ ಎಷ್ಟೋ ಕಾರ್ಯಗಳಿಗಿಂತ ಇದು ಬೆಟರು ಅಂತ ಇಲ್ಲೇ ವಚನ ಹೇಳುತ್ತೆ. ಇನ್ನೊಂದು ವಚನ ಇದ್ರೆ 17ನೇ ವಚನದಲ್ಲಿ ಒಂದು ಪ್ರೀತಿಯಿಂದ ನಾವು ವೆಜಿಟೇರಿಯನ್ ಊಟನ ಅದು ಮಾಡೋದು ಬಂದು ಒಳ್ಳೇದು ಅಂತಿದೆ. ಇನ್ನೊಂದು ಕಡೆ ಬಂದು ಎಷ್ಟೊಂದು ಊಟಗಳನ್ನು ಕೊಟ್ಟಿರ್ತಾರೆ ಇನ್ನೊಂದು ಮನೆಯಲ್ಲಿ, ಆದ್ರೆ ಹೇಟ್ರೆಡ್ ಇರುತ್ತೆ. ಅದಕ್ಕೆ ಇಲ್ಲಿ ಪೀಸ್ ಇನ್ ರಿಲೇಶನ್ಶಿಪ್, ಶಾಂತಿ ಉಳ್ಳ ಒಂದು ಜೀವನ ಈ ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ಶಾಂತಿ ಉಳ್ಳ ಜೀವನ, ಶಾಂತಿಗೋಸ್ಕರನೇ ಎಷ್ಟೊಂದು ಜನರು ಏನೇನೋ ಮಾಡ್ತಾ ಇದ್ದಾರೆ ಈ ಲೋಕದಲ್ಲಿ. ನೋಡಿದ್ರೆ ಅವ್ರಿಗೆ ಕೆಲವು ಕಾರ್ಯಗಳನ್ನ ಏನಕ್ಕೆ ಈ ತರ ಮಾಡ್ತೀರಾ ಅಂತ ಕೇಳಿದ್ರೆ ಅಲ್ಟಿಮೇಟ್ ಆಗಿ ಅವ್ರು ಏನ್ ಹೇಳ್ತಾರೆ, ಏನಕ್ಕೆ ಇಷ್ಟು ದುಡಿತೀರಾ, ಏನಕ್ಕೆ ಇದೆಲ್ಲ ಮಾಡ್ತೀರಾ ಅಂತ. ನಾನು ಶಾಂತಿಯಾಗಿರ್ಬೇಕು, ಶಾಂತಿಗೋಸ್ಕರ ಏನ್ ಮಾಡ್ತಾರೆ ಈ ಕಾರ್ಯಗಳೆಲ್ಲ, ಶಾಂತಿ ಸಂತೋಷವಾಗಿರ್ಬೇಕು ಅಂತಾನೆ ಎಷ್ಟೊಂದು ಕಾರ್ಯಗಳನ್ನ ಜನರು ಮಾಡೋದನ್ನ ನೋಡ್ತೀವಿ. ಆದ್ರೆ ನಿಜವಾದ ಶಾಂತಿ ಸಂತೋಷ ಬಂದು ನಾವು ಆಚೆಯಿಂದ ಸಿಗೋದಿಲ್ಲ. ಎಕ್ಸ್ಟರ್ನಲ್ ಥಿಂಗ್ಸ್ ಬಂದು ನಮ್ಗೆ ಅಷ್ಟೊಂದು ಒಂದು ಟೈಮಲ್ಲಿ ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ನಿಂತೋಗ್ಬಿಡತ್ತೆ. ಆದ್ರೆ ಪರ್ಮನೆಂಟ್ ಆಗಿ ನಮ್ಗೆ ಶಾಂತಿ ಸಂತೋಷ ಬೇಕಂದ್ರೆ ದೇವರ ಜೊತೆ ಇರೋ ಒಂದು ಸಂಬಂಧದಿಂದ, ದೇವರ ಭಯದಿಂದ ನಮ್ಗೇನಾಗತ್ತೆ ಆ ಕಾರ್ಯಗಳು ಸಿಗತ್ತೆ. ಅದಕ್ಕೆ ನಾವು ಬಂದು ಈ ಲೋಕದಲ್ಲಿ ಎಷ್ಟೋ ಕಾರ್ಯಗಳನ್ನ ಸೇರಿಸ್ಬೇಕು ಅಂತ ಆಸೆ ಪಡ್ಬಾರ್ದು. ದೇವ್ರು ಕೊಟ್ಟಿದ್ರಲ್ಲಿ ನಾವು ಬಂದು ಸಂತುಷ್ಟರಾಗಿ ಶಾಂತಿಯಾಗಿ ಇರ್ಬೇಕು. ದೇವ್ರಿಗೆ ಬಂದು ಗೊತ್ತು ನನ್ನ ಮಗನಿಗೆ ಯಾವಾಗ ಏನು ಕೊಡ್ಬೇಕು, ಹೆಂಗ್ ನಡ್ಸ್ಬೇಕು ಅಂತ ಗೊತ್ತು. ನಾವು ಹಿಂದೆ ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲೂ ಹಿಂದೆ ತಿರುಗಿ ನೋಡಿದ್ರೆ ದೇವ್ರು ಎಷ್ಟು ಅದ್ಭುತವಾಗಿ ನಮ್ಮನ್ನ ನಡ್ಸ್ಕೊಂಡು ಬಂದಿರೋದನ್ನ ನಾವು ನೋಡ್ಬೋದು. ಅದೇ ರೀತಿ ದೇವ್ರು ಬಂದು ಮುಂದಿನ ಕಾಲದಲ್ಲಿ ಕೂಡ ನಡೆಸ್ತಾರೆ. ನಾವು ಒಂದು ನಾಳೆ ಏನ್ ನಡೆಯುತ್ತೆ ಅಂತ ಚಿಂತೆ ಮಾಡಬೇಡಿ ಅಂತ ಬೈಬಲ್ ದೇಶಪ್ಪ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಬಂದು ದೇವ್ರು ಇವತ್ತೇನ್ ಕೊಟ್ಟಿದಾರೋ ಅದರಲ್ಲಿ ಸಂತೋಷವಾಗಿ ಆನಂದವಾಗಿ ಇರೋಕ್ಕೆ ಕಲ್ತ್ಕೋಬೇಕು. ಲಾಸ್ಟ್ ಆಗಿ ಶಿಸ್ತು ಮತ್ತೆ ತಿದ್ದುಪಡಿ, ಡಿಸಿಪ್ಲಿನ್. ಡಿಸಿಪ್ಲಿನ್ ಬಗ್ಗೆ ಒಂದು ಯಾರು ಡಿಸಿಪ್ಲಿನ್ ಮಾಡ್ತಾರೆ ಅಂದ್ರೆ ದೇವರು ಅವ್ರನ್ನ ಪ್ರೀತಿ ಮಾಡೋರು. ಕೆಲವರು ಬಂದು ನಾವು ಬಂದು ಬೇರೆಯವ್ರ ಮಕ್ಕಳನ್ನ ಹೋಗಿ ಅಷ್ಟೊಂದು ಡಿಸಿಪ್ಲಿನ್ ತಿದ್ದೋದಿಲ್ಲ ಬೇರೆಯವ್ರ ಮಕ್ಕಳು. ಆದ್ರೆ ನಮ್ಮ ಮನೆಯಲ್ಲಿರೋ ನಮ್ಮ ಮಕ್ಕಳನ್ನ ಏನ್ ಮಾಡ್ತೀವಿ, ನಾವು ಅವ್ರು ತಪ್ಪು ಮಾಡಿದಾಗ ತಿದ್ದುತ್ತೀವಿ. ಅದೇ ರೀತಿ ನಾವು ದೇವ್ರ ಮಕ್ಕಳಾಗಿರ್ಬೇಕಾದ್ರೆ ದೇವ್ರು ಬಂದು ನಮ್ಮನ್ನ ತಿದ್ತಾರೆ. ಕೆಲವು ಕಾರ್ಯಗಳನ್ನ ಕೆಲವು ಜನರ ಮೂಲಕ, ಕೆಲವು ಪರಿಸ್ಥಿತಿ ಮೂಲಕ ನಮ್ಮನ್ನ ಏನ್ ಮಾಡ್ತಾರೆ, ದೇವ್ರು ಬಂದು ತಿದ್ತಾರೆ. ಕೆಲವು ಟೈಮು ನಮ್ಮ ವಿರೋಧಿಗಳ ಮೂಲಕನೇ ನಮ್ಮನ್ನ ದೇವ್ರ ಏನ್ ಮಾಡ್ತಾರೆ, ನಮ್ಮನ್ನ ತಿದ್ತಾರೆ. ಇಸ್ರೇಲ್ ಜನರನ್ನ ನಾವು ನೋಡಿದಾಗ ಅವ್ರ ದೇವ್ರ ಹತ್ರದಿಂದ ದೂರ ಹೋದಾಗ ಅವ್ರ ವಿರೋಧಿಗಳ ಇಟ್ಟಿ ಏನ್ ಮಾಡ್ತಾರೆ, ದೇವರವ್ರನ್ನ ತಿದ್ದದ್ನ ನಾವು ನೋಡ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ದೇವ್ರು ಬಂದು ಒಂದು ಒಳ್ಳೆ ತಂದೆ ಆಗಿದ್ದು ಏನ್ ಮಾಡ್ತಾರೆ, ಅವ್ರು ಪ್ರೀತಿ ಮಾಡೋದ್ರಿಂದ ಕೆಲವು ಕಾರ್ಯಗಳನ್ನ ತಿದ್ದುತ್ತಾರೆ. ಇದ್ ಮಾಡ್ಬೇಕಾದ್ರೆ, ಡಿಸಿಪ್ಲಿನ್ ಮಾಡ್ಬೇಕಾದ್ರೆ ದೇವ್ರು ಬಂದು ನಮ್ಗೆ ಕೆಲವು ಕಾರ್ಯನ ಕೈ ಬಿಡಕ್ ಹೇಳಿದ್ರೆ ಅದನ್ನ ಏನ್ ಮಾಡ್ಬೇಕು, ನಾವು ಕೈ ಬಿಡಕ್ ತಯಾರಾಗಿರ್ಬೇಕು. ಎಷ್ಟೊಂದು ಕಾರ್ಯಗಳನ್ನ ದೇವ್ರು ಹೇಳ್ತಾರೆ. ನಾವು ಇಂಗ್ಲಿಷ್ ಅಲ್ಲಿ ಬ್ಲೈಂಡ್ ಸ್ಪಾಟ್ಸ್ ಅಂತಾರೆ. ಕೆಲವು ಕಾರ್ಯಗಳು ನಾವು ತಪ್ಪು ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ. ಆದ್ರೆ ದೇವ್ರು ಬಂದು ಬೇರೆಯವ್ರ ಮೂಲಕ ನಮ್ಗೆ ಅದನ್ನ ತಿಳಿಸ್ತಾರೆ. ತಿಳಿಸ್ಬೇಕಾದ್ರೆ ನಾವೇನ್ ಮಾಡ್ಬೇಕು, ತಿದ್ಕೋಬೇಕು. ಕರೆಕ್ಷನ್ ನಾವು ಕರೆಕ್ಷನ್ ಮಾಡ್ಕೋಬೇಕು. ಇಲ್ಲ ನಾನು ಕರೆಕ್ಷನ್ ಮಾಡಲ್ಲ, ನನಗೆಲ್ಲ ಗೊತ್ತು, ನಾನೇ ಕರೆಕ್ಟು ಅಂದ್ಕೊಂಡಿರೋನ್ಗೆ ಏನಾಗ್ಬಿಡತ್ತೆ, ಲಾಸ್ಟ್ ಅಲ್ಲಿ ಸಾವಲ್ಲಿ ಹೋಗಿ ಮುಗ್ದೋಗತ್ತೆ ಅಂತ 10ನೇ ವಚನದಲ್ಲಿ ಈ ಅಧ್ಯಾಯ ಪೂರ್ತಿಯಾಗಿ ನಾವು ಓದ್ಬೇಕಾದ್ರೆ ಎಷ್ಟೊಂದು ಕಾರ್ಯಗಳಿದೆ. ಬರೀ 15ನೇ ಅಧ್ಯಾಯ ಅಲ್ಲ, ಈ ಜ್ಞಾನೋಕ್ತಿಗಳು ಎಲ್ಲಾ ಅಧ್ಯಾಯಗಳು, ಎಲ್ಲಾ ವಚನಗಳು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾವು ಅವಿಶ್ವಾಸಿಗಳು ಯಾರಾದಿದ್ರೆ ಕೂಡ ನೀವು ಏನು ಹೇಳ್ಬೋದು, ಬೈಬಲ್ ಅಲ್ಲಿ ಫಸ್ಟ್ ಓದಕ್ಕೆ ಇದನ್ನ ಸಜೆಷನ್ ಕೊಡ್ಬೋದು, ಜ್ಞಾನೋಕ್ತಿಗಳು ನಾವು ಓದಿ ಅಂತ ಅವ್ರಿಗೆ ಹೇಳ್ಬೋದು. ಆಮೇಲೆ ಯೋಹಾನ, ನ್ಯೂ ಟೆಸ್ಟಮೆಂಟ್ ಅಲ್ಲಿ ಜಾನ್, ಇದೆರಡು ಓದಿದ್ರೆ ಅವ್ರಿಗೆ ಏನಾಗ್ಬಿಡುತ್ತೆ, ಬೈಬಲ್ ಅಲ್ಲಿ ಇರೋ ಸತ್ಯಗಳು, ಎಷ್ಟೊಂದು ಸತ್ಯಗಳು ಅವ್ರಿಗೆ ತಿಳಿದು ಬರುತ್ತೆ. ನಾವು ಕೂಡ ಇವತ್ತು ಬಂದು ಈ 8 ಕಾರ್ಯಗಳನ್ನ ನೋಡಿದೀವಿ. ಇದರಂತೆ ನಾವು ನಡೆಯಲು ದೇವರ ಹತ್ರ ನಾವೇನ್ ಮಾಡೋಣ, ಪ್ರಾರ್ಥನೆ ಮಾಡೋಣ. ದೇವರೇ, ಬೆಳಗ್ಗೆ ವೇಳೆಯಲ್ಲಿ ಕೂಡ ಸ್ವಾಮಿ ನೀವು ಅನೇಕ ಕಾರ್ಯಗಳು ವಚನದ ಮೂಲಕ ನಮಗೆ ತಿಳಿಸಿದ್ರಿ ಸ್ವಾಮಿ. ನಾವು ಹೇಗೆ ಮಾತಾಡ್ಬೇಕು, ನೀವು ಹೇಗೆ ಎಲ್ಲ ನಮ್ಮ ಕಾರ್ಯಗಳನ್ನ ನೋಡ್ತಾ ಇದ್ದೀರಾ, ನಾವು ಹೇಗೆ ಒಂದು ಬುದ್ಧಿಗೆ ನಮ್ಮ ಜೀವನದಲ್ಲಿ ಸೇರಿಸ್ಬೇಕು, ಹೇಗೆ ನೀತಿವಂತರಾಗಿ ನಡಿಬೇಕು, ನಿಮ್ಮಲ್ಲಿ ಹೇಗೆ ಒಂದು ಸಂತೋಷ ಸಮಾಧಾನನ ನಾವು ಪೆಟ್ಕೋಬೇಕು, ತಗೋಬಹುದು.
ಮತ್ತೆ ಹೇಗೆ ತಾಳ್ಮೆಯಿಂದ ರಾಜ ಈ ಲೋಕದಲ್ಲಿ ನಾವು ನಡಿಬೇಕು, ನೀವು ತಿದ್ದಬೇಕಾದ್ರೆ ನಾವು ಹೇಗೆ ಕರೆಕ್ಷನ್ ನ ತಗೋಬೇಕು, ಎಲ್ಲ ಕಾರ್ಯಗಳು ಸ್ವಾಮಿ ನೀವು ತಿಳಿಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಜೀವಿಸಬೇಕಾದ್ರೆ ರಾಜ ನಾವು ಬುದ್ಧಿವಂತರಾಗಿ ಜೀವಿಸಲು ಸಮಯನ ರಾಜ ಒಂದು ನಿಮ್ಮ ರಾಜ್ಯವನ್ನು ಕಟ್ಟುವುದಕ್ಕೆ ನಾವು ಯೂಸ್ ಮಾಡಲು ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಉಪಯೋಗಿಸಪಡಿಸಿ ರಾಜ. ಯಾವುದೇ ಒಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ಇದ್ರೆ ಅದನ್ನ ಹೇಗೆ ನಾವು ಡೀಲ್ ಮಾಡ್ಬೇಕು ಅಂತ ನೀವು ನಮ್ಮ ಬುದ್ಧಿಯಿಂದ ತುಂಬಿ ಸ್ವಾಮಿ ನನ್ನ ನಡೆಸಿ. ಈ ದಿನವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತೀನಿ, ಆಶೀರ್ವದಿಸಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಬೇಡುತ್ತೇನೆ ತಂದೆ, ಆಮೇಲೆ.